ಹಾಯ್, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ನವ್ಯ ವಿನಯ್. ಇವತ್ತು ನಾವು ಈ ರೀತಿಯ ಸಿಂಪಲ್, ಎಲಿಗೆಂಟ್ ಹಾಗೂ ಗ್ಲ್ಯಾಮ್ ಲುಕ್ಗಾಗಿ ಯಾವ ರೀತಿ ಈಸಿಯಾಗಿ ಮೇಕಪ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ನವ್ಯ ವಿನಯ್ ಚಾನಲ್. ಮೊದಲಿಗೆ ಫೇಸ್ನ ನೀಟಾಗಿ ವಾಶ್ ಮಾಡ್ಕೋಬೇಕು. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸೆಟಫಿಲ್ ಜೆಂಟಲ್ ಸ್ಕಿನ್ ಕ್ಲೆನ್ಸರ್. ಇದು ನನಗೆ ಡಾಕ್ಟರ್ ರೆಕಮೆಂಡ್ ಮಾಡಿರೋದು, ಹಾಗಾಗಿ ನಾನು ಪಾಸ್ಟ್ 3 ಇಯರ್ಸಿಂದ ಇದೇ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕ್ಲೆನ್ಸರ್ನ ತೊಗೊಂಡು ಮುಖಕ್ಕೆಲ್ಲ ಹಚ್ಕೊಂಡು ಸ್ವಲ್ಪ ಲೈಟಾಗಿ ರಬ್ ಮಾಡ್ಕೊಳ್ಳಿ, ಜೋರಾಗಿ ತಿಕ್ಕೊಳ್ಬೇಡ್ರಿ. ನಮ್ಮ ಸ್ಕಿನ್ ಪ್ರೊಡ್ಯೂಸ್ ಮಾಡಿರುವಂತಹ ಸ್ವೆಟ್ಟು, ಆಯಿಲ್ ಅದೆಲ್ಲ ನೀಟಾಗಿ ಹೋದರೆ ಮೇಕಪ್ ಕೂಡ ನೀಟಾಗಿ ಕಾಣುತ್ತೆ. ಹಾಗಾಗಿ ನೀಟಾಗಿ ಉಜ್ಕೊಳ್ಳಿ. ವಿತ್ ಪ್ರಾಡಕ್ಟ್ ನಾಲೆಡ್ಜ್ ಈ ವಿಡಿಯೋನ ಮಾಡ್ತಾಯಿದ್ದೀನಿ, ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ. ಈಗ ಫೇಸ್ನ ವಾಶ್ ಮಾಡ್ಕೊಂಬರೋಣ. ನೋಡಿ, ಈಗ ಫೇಸ್ ವಾಶ್ ಆಗಿದೆ. ಈಗ ಅದನ್ನು ಜಸ್ಟ್ ಟವೆಲಿಂದ ಡ್ಯಾಬ್ ಮಾಡ್ಕೊಳ್ಳಿ, ತಿಕ್ಕೋಬೇಡಿ. ನೋಡಿ, ಈಗ ಸ್ಕಿನ್ ಎಷ್ಟು ಕ್ಲಿಯರ್ ಆ್ಯಂಡ್ ಗ್ಲೋ ಆಗಿದೆ. ಈಗ ನಾನು ಮಾಯ್ಶ್ಚರೈಸ್ನ ಯೂಸ್ ಮಾಡ್ತಾಯಿದ್ದೀನಿ. ಬ್ರೈಟ್ ಹೈಡ್ರಾಜೆಲ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾಯಿದ್ದೀನಿ, ಅಕ್ವಾಲಾಜಿಕಾದ್ದು. ಈ ಮಾಯ್ಶ್ಚರೈಸರಲ್ಲಿ ಬ್ಲೂಬೆರಿ ಮತ್ತು ಕೋಜಿಕ್ ಆ್ಯಸಿಡ್ ಇರೋದ್ರಿಂದ ನಮ್ಮ ಸ್ಕಿನ್ನನ್ನು ಗ್ಲೋ ಮತ್ತು ಹೈಡ್ರೇಟಾಗಿ ಇಟ್ಟಿರುತ್ತೆ. ಈ ಮಾಯ್ಶ್ಚರೈಸರ್ನ ಆಲ್ ಓವರ್ ಫೇಸ್ಗೂ ಅಪ್ಲೈ ಮಾಡಿ. ಮತ್ತು ಇಯರ್ ಮತ್ತು ನೆಕ್ಕಿಗೆ ಮರಿತೀರ ಆಲ್ಮೋಸ್ಟ್ ಎಲ್ಲರೂ. ನಾವು ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವಿ ಎಲ್ಲ ಪ್ರಾಡಕ್ಟ್ಸ್ನು ನೆಕ್ ಮತ್ತು ಇಯರ್ಗೂ ಕೂಡ ಅಪ್ಲೈ ಮಾಡಬೇಕು. ಇದರಿಂದ ಎಲ್ಲ ಈವನ್ ಆಗಿ ಕಾಣುತ್ತೆ. ಈ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿದ್ಮೇಲೆ ಇದನ್ನು ಕೂಡ ಹಾಗೆ ಡ್ಯಾಬ್ ಮಾಡ್ಕೊಳ್ಳಿ. ಸ್ಕಿನ್ ಮೇಲೆಲ್ಲ ಉಜ್ಕೋಬೇಡಿ, ಉಜ್ಜಿದ್ರೆ ಎಲ್ಲ ಸ್ಕಿನ್ ಎಲ್ಲ ಹಾಳಾಗುತ್ತೆ, ಹಾಗಾಗಿ ಹೇಳ್ತಾ ಇರೋದು. ಈ ರೀತಿ ಮಾಯ್ಶ್ಚರೈಸ್ನ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡುತ್ತೆ. ಮೇಕಪ್ನ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಹೇರ್ನ ಟೈ ಮಾಡ್ಕೊಳ್ಳಿ. ಇದರಿಂದ ಕೂದಲು ಎಲ್ಲ ಮುಖಕ್ಕೆಲ್ಲ ಬರೋದು ತಪ್ಪತ್ತೆ. ನಾನು ಮೊದಲಿಗೆ ಮರ್ತೆ, ಹಾಗಾಗಿ ಈಗ ಟೈ ಮಾಡ್ತಾ ಇದ್ದೀನಿ. ಈಗ ನಾನು ಯೂಸ್ ಮಾಡ್ತಾ ಇರೋದು ಅಕ್ವಾಲಾಜಿಕಾದ್ದು ಸನ್ಸ್ಕ್ರೀನ್ 50+ SPF ಇದೆ. ಸನ್ಸ್ಕ್ರೀನ್ನ ನೀವು ಬರೀ ಆಚೆ ಹೋದಾಗಷ್ಟೇ ಅಲ್ಲ, ಮನೇಲಿದ್ರೂ ಕೂಡ ಇದನ್ನು ಅಪ್ಲೈ ಮಾಡಬೇಕು. ಇದು ಒಂಥರ ಬೇಲಿ ಇದ್ದಂಗೆ. ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಪ್ರೈಮರ್, ಇನ್ಸೈಟ್ದು ಪ್ರೈಮರ್ 3-in-1. ಪ್ರೈಮರ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಫೇಸಲ್ಲಿರೋ ಓಪನ್ ಪೋರ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಮತ್ತು ಕೆಲವರೆಲ್ಲ ಹೇಳ್ತಾ ಇರ್ತೀರ ಫೌಂಡೇಶನ್ ಹಾಕಿದಾಗ ಫೇಸ್ ಎಲ್ಲ ಬ್ಲ್ಯಾಕ್ ಕಾಣುತ್ತೆ ಅಂತ. ಯಾಕೆ ಅಂದರೆ ನೀವು ಪ್ರೈಮರ್ನ ಯೂಸ್ ಮಾಡಿರೋದಿಲ್ಲ, ಹಾಗಾಗಿ ಅದು ಬ್ಲ್ಯಾಕ್ ಕಾಣುತ್ತೆ. ಅಥವಾ ನಿಮ್ಮ ಫೌಂಡೇಶನ್ ಶೇಡ್ ರಾಂಗ್ ಆಗಿರುತ್ತೆ, ಅದರಿಂದ ಬ್ಲ್ಯಾಕ್ ಕಾಣುತ್ತೆ. ಪ್ರೈಮರ್ನ ಅಪ್ಲೈ ಮಾಡೋದು ಇದು ನೆಕ್ಸ್ಟ್ ಲೇಯರ್ ಆಫ್ ಪ್ರೊಟೆಕ್ಷನ್ ಅಂತ ಹೇಳ್ಬೋದು. ಇದನ್ನು ಕೂಡ ಮುಖ, ಕುತ್ತಿಗೆ ಮತ್ತು ಕಿವಿ ಎಲ್ಲ ನೀಟಾಗಿ ಹಚ್ಕೊಳ್ಳಿ. ಪ್ರೈಮರ್ನ ನೀವು ನಿಮ್ಮ ಫೇಸ್ ಮೇಲೆ ಎಲ್ಲಿ ಜಾಸ್ತಿ ಓಪನ್ ಪೋರ್ಸ್ ಇರುತ್ತೆ ಅಲ್ಲಿ ಸ್ವಲ್ಪ ಜಾಸ್ತಿ ಅಪ್ಲೈ ಮಾಡಿದ್ರೆ ಒಳ್ಳೆಯದು. ಓಪನ್ ಪೋರ್ಸ್ ಅಂದರೆ ನಿಮ್ಮ ಸ್ಕಿನ್ ಮೇಲೆ ತೂತ ಥರ ಇರುತ್ತಲ್ಲ ಅದು. ನನ್ನ ಫೇಸ್ಗೆ ನೋಸ್ ಮತ್ತು ಲಿಪ್ಸ್ ಹತ್ರ ಸ್ವಲ್ಪ ಜಾಸ್ತಿ ಅಪ್ಲೈ ಮಾಡಬೇಕು, ಹಾಗಾಗಿ ಅಲ್ಲಿ ಸ್ವಲ್ಪ ಜಾಸ್ತಿ ಅಪ್ಲೈ ಮಾಡಿದ್ದೀನಿ. ಈಗ ನಾನು ಯೂಸ್ ಮಾಡ್ತಾ ಇರೋದು
ಫೌಂಡೇಶನ್. ಇದು ಬಂದು ಶುಗರ್ ಬ್ರ್ಯಾಂಡ್ದು, ಶೇಡ್ 20 ಗಲಾವ್. ಮೇಕಪ್ಪಲ್ಲಿ ಫೌಂಡೇಶನ್ ಗೇಮ್ ಚೇಂಜರ್ ಅಂತಲೇ ಹೇಳ್ಬೋದು. ಇದನ್ನು ನೀಟಾಗಿ ಅಪ್ಲೈ ಮಾಡಬೇಕು. ನೋಡಿ, ನಾನು ಡಾರ್ಕ್ ಸರ್ಕಲ್ ಇದೆ ಸ್ವಲ್ಪ, ಹಾಗಾಗಿ ಕಣ್ಣು ಕೆಳಗಡೆ ಅಪ್ಲೈ ಮಾಡ್ತಾಯಿದ್ದೀನಿ. ನಾನು ಈ ವಿಡಿಯೋನ ವಿತೌಟ್ ಕನ್ಸೀಲರ್ ಮಾಡ್ತಾ ಇರೋದು. ಇದನ್ನು ಕೂಡ ನೀವು ಫೇಸ್ ಫುಲ್ಲು ಅಪ್ಲೈ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ಸ್ವಲ್ಪ ಡಾರ್ಕ್ ಇದೆ ಅಲ್ಲಿ ಸ್ವಲ್ಪ ಜಾಸ್ತಿ ಅಪ್ಲೈ ಮಾಡಿ. ಈ ವಿಡಿಯೋದಲ್ಲಿ ನಾನು ಸಿಂಪಲ್ ಲುಕ್ನ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ನಾನು ಕನ್ಸೀಲರ್ನ ಯೂಸ್ ಮಾಡ್ತಾ ಇಲ್ಲ. ಫೌಂಡೇಶನ್ ಎಲ್ಲ ಅಪ್ಲೈ ಮಾಡಿ ಆಯಿತು. ಈಗ ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ನೀವು ಸ್ಪಾಂಜ್ ಆದರೂ ಯೂಸ್ ಮಾಡ್ಬೋದು, ಬ್ರಷ್ ಆದರೂ ಯೂಸ್ ಮಾಡ್ಬೋದು, ಕೈ ಕೂಡ ಯೂಸ್ ಮಾಡ್ಬೋದು. ಬಟ್ ಉಜ್ಜಬಾರ್ದು, ಹಾಗೆ ಡ್ಯಾಬ್ ಮಾಡ್ಕೋಬೇಕು ಕೈಯಲ್ಲಿ ಮಾಡೋದಾದರೆ. ನಾನು ಬ್ರಷ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಬಂದು ಮ್ಯಾಕ್ ಪ್ಲಸ್ದು. ನೋಡ್ಬೋದು ನೀವು ನಾನು ಬ್ರಷ್ನ ಯಾವ ರೀತಿ ಯೂಸ್ ಮಾಡ್ತಾಯಿದ್ದೀನಿ ಅಂತ. ಫೌಂಡೇಶನ್ನು ಶೇಡ್ ಚೆನ್ನಾಗಿದ್ದರೆ ಮೇಕಪ್ ಕೂಡ ಚೆನ್ನಾಗಿರುತ್ತೆ. ಶೇಡ್ ಏನಾದರೂ ರಾಂಗ್ ಆಯಿತು ಅಂದರೆ ಮೇಕಪ್ಪು ಡಲ್ ಆಗುತ್ತೆ, ಬ್ಲ್ಯಾಕ್ ಆಗುತ್ತೆ, ಇಲ್ಲಾಂದರೆ ಜಾಸ್ತಿ ವೈಟ್ ಇಲ್ಲ ಕೇಕಿ ಥರ ಆಗುತ್ತೆ. ನೋಡಿ, ಈಗ ಬ್ಲೆಂಡ್ ಆಗಿದೆ. ಈಗ ಎಲ್ಲೆಲ್ಲಿ ಸ್ವಲ್ಪ ಅನ್ಇವನ್ ಟೋನ್ ಕಾಣ್ತಾ ಇದೆ ಅಲ್ಲಿ ಸ್ವಲ್ಪ ಅಪ್ಲೈ ಮಾಡ್ತಾ ಇದ್ದೀನಿ ಫೌಂಡೇಶನ್ನ. ಅದನ್ನು ಅಪ್ಲೈ ಮಾಡಿಬಿಟ್ಟು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಈಗ ನಾನು ಸ್ಪಾಂಜ್ ಬ್ಲೆಂಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಲಿಪ್ಸ್ ಮತ್ತು ಅಂಡರ್ ಐಸ್ ಕೆಳಗಡೆ ಎಲ್ಲ ಯೂಸ್ ಮಾಡೋಕ್ಕೆ ಚೆನ್ನಾಗಾಗುತ್ತೆ. ಮುಂದೆ ಶಾರ್ಪ್ ಇರೋದ್ರಿಂದ ನೀಟಾಗಿ ವೈಟ್ ಪ್ಯಾಚಸ್ ಎಲ್ಲ ನೀಟಾಗಿ ಕವರ್ ಮಾಡುತ್ತೆ. ಹಾಗಾಗಿ ನಾನು ಸ್ಪಾಂಜ್ನ ಯೂಸ್ ಮಾಡ್ತಾ ಇದ್ದೀನಿ. ಫೌಂಡೇಶನ್ ಎಲ್ಲ ನೀಟಾಗಿ ಬ್ಲೆಂಡ್ ಆಗಿದೆ. ಈಗ ನೆಕ್ಸ್ಟ್ ನಾನು ಕಾಂಪ್ಯಾಕ್ಟ್ ಶೇಡ್ 10 ಲ್ಯಾಟೆ ಇದನ್ನು ಕೂಡ ಫೇಸ್ಗೆ, ನೆಕ್ಗೆ, ಇಯರ್ಗೆ ಎಲ್ಲ ನೀಟಾಗಿ ಅಪ್ಲೈ ಮಾಡಿ. ಇದನ್ನು ಅಪ್ಲೈ ಮಾಡೋದ್ರಿಂದ ಮೇಕಪ್ಗೆ ಕವರೇಜ್ ಕೊಡುತ್ತೆ. ಫೇಸ್ ಮೇಕಪ್ ಎಲ್ಲ ಆಲ್ಮೋಸ್ಟ್ ಮುಗಿದಿದೆ. ನೆಕ್ಸ್ಟ್ ನಾವು ಐಬ್ರೋಸ್ಗೆ ಹೋಗೋಣ. ಈಗ ನಾನು ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ನಾವು ಫೇಸ್ಗೆಲ್ಲ ಮೇಕಪ್ ಮಾಡಿರೋದ್ರಿಂದ ನಿಮ್ಮ ಐಬ್ರೋಸ್ ಎಷ್ಟೇ ದಪ್ಪ ಇದ್ರೂ ಅದು ಡಲ್ಲಾಗಿ ಕಾಣುತ್ತೆ. ಹಾಗಾಗಿ ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡೋದ್ರಿಂದ ಮೇಕಪ್ಗೆ ಒಂದು ಲುಕ್ ಬರುತ್ತೆ. ಐಬ್ರೋ ಪೆನ್ಸಿಲ್ನ ಸ್ಕೆಚ್ ಪೆನ್ ಥರ ಫಿಲ್ ಮಾಡ್ಕೋಬೇಡಿ, ಅದು ಚೆನ್ನಾಗಿ ಕಾಣೋದಿಲ್ಲ. ಲೈನ್ಸ್ ಥರ ಎಳ್ಕೋಬೇಕು. ನೋಡ್ಬೋದು ವಿಡಿಯೋದಲ್ಲಿ ನಾನು ಯಾವ ಥರ ಮಾಡ್ಕೊತಾ ಇದ್ದೀನಿ ಅಂತ. ನಿಮಗೆ ಐಬ್ರೋಸ್ ಎಲ್ಲಿ ಕಮ್ಮಿ ಇದೆ ಅಲ್ಲಿ ಸ್ವಲ್ಪ ಜಾಸ್ತಿ ಅಪ್ಲೈ ಮಾಡಿ. ಈಗ ನಾನು ಐ ಶ್ಯಾಡೋ ಪ್ಯಾಲೆಟ್ನ ಯೂಸ್ ಮಾಡ್ತಾ ಇದ್ದೀನಿ. ಐ ಮೇಕಪ್ನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಲೈಟ್ ಶೇಡ್ನ ತೊಗೊಂಡು ಲಿಡ್ನ ಮೇಲ್ಗಡೆ ಭಾಗಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಸಿಂಪಲ್ ಮೇಕಪ್ ಆಗಿರೋದ್ರಿಂದ ನಾನು ಲೈಟ್ ಶೇಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಮೇಲೆ ಯೂಸ್ ಮಾಡಿರೋದಕ್ಕಿಂತ ಸ್ವಲ್ಪ ಡಾರ್ಕ್ ಶೇಡ್ನ ಈಗ ಕೆಳಗಡೆ ಯೂಸ್ ಮಾಡ್ತಾ ಇದ್ದೀನಿ. ಈಗ ಅಪ್ಲೈ ಮಾಡಿರೋ 2 ಶೇಡನ್ನು
ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಡಿಫ್ರೆನ್ಸ್ ನೋಡ್ಬೋದು ನೀವು ಎರಡು ಕಣ್ಣಿಗೂ. ಇದ್ರ ಲುಕ್ ಯಾವ ರೀತಿ ಇದೆ, ಐ ಮೇಕಪ್ ಮಾಡದೇ ಇರೋದು ಯಾವ ರೀತಿ ಇದೆ ಅಂತ ನಿಮಗೇನೆ ಗೊತ್ತಾಗುತ್ತೆ. ಈ ಶೇಡ್ನ ಸ್ವಲ್ಪ ಡಾರ್ಕ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಇನ್ನೊಂದು ಕಣ್ಣಿಗೂ ಐ ಮೇಕಪ್ನ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಫೈನಲ್ ಟಚಪ್ನ ಕೊಡ್ತಾ ಇದ್ದೀನಿ. ಸ್ವಲ್ಪ ಡಾರ್ಕ್ ಮಾಡ್ತಾ ಇದ್ದೀನಿ. ಹಾಗೆ ಬ್ಲೆಂಡ್ ಕೂಡ ಚೆನ್ನಾಗಿ ಮಾಡ್ಕೋಬೇಕು, ಇದರಿಂದ ಮೇಕಪ್ ಚೆನ್ನಾಗಿ ಕಾಣುತ್ತೆ. ಇದು ಸಿಂಪಲ್ ಮೇಕಪ್ ಆಗಿರೋದ್ರಿಂದ ನಾನು ಗ್ಲಿಟರ್ಸ್ ಏನು ಯೂಸ್ ಮಾಡಿಲ್ಲ. ನೋಡಿ ಹೇಗೆ ಬಂದಿದೆ. ನೆಕ್ಸ್ಟ್ ನಾನು ಫೇಸಸ್ ಕೆನಡಾ ಅವರ ಕಾಜಲ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಐಲೈನರ್ ಏನು ಯೂಸ್ ಮಾಡ್ತಾ ಇಲ್ಲ, ಕಾಜಲ್ನೇ ಎರಡೂ ಕಡೆ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ ಕಾಜಲ್ ಹೇಗೆ ಡಾರ್ಕ್ ಆಗಿದೆ. ನೋಡಿ ಕಣ್ಣಿನ ಕೆಳಭಾಗದಲ್ಲಿ ಲೋವರ್ ಲಿಡ್ಡಲ್ಲಿ ವಾಟರ್ ಲೈನ್ ಇರುತ್ತಲ್ಲ, ಅಲ್ಲಿ ಅಪ್ಲೈ ಮಾಡಬೇಕು ಕಾಜಲ್ನ. ನೆಕ್ಸ್ಟ್ ನಾನು ಅಪ್ಪರ್ ಲಿಡ್ಗೂ ಕಾಜಲ್ನೇ ಯೂಸ್ ಮಾಡ್ತಾ ಇದ್ದೀನಿ ಲೈಟಾಗಿ, ಐಲೈನರ್ನ ಯೂಸ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ನಾನು ಫೇಸಸ್ ಕೆನಡಾ ಅವರ ಮಸ್ಕರಾನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಲ್ಯಾಶಸ್ಗೆ ಅಪ್ಲೈ ಮಾಡಬೇಕು. ಮಸ್ಕರಾನ ನಿಮಗೆ ಯಾವ ರೀತಿ ಈಸಿ ಆಗುತ್ತೆ ಹಾಗೆ ಅಪ್ಲೈ ಮಾಡಿ. ಎಲ್ಲರೂ ಅವ್ರವ್ರ ಸ್ಟೈಲಲ್ಲೇ ಅಪ್ಲೈ ಮಾಡ್ತಾರೆ. ಹಾಗೆ ಮಸ್ಕರಾನ ಅಪ್ಲೈ ಮಾಡುವಾಗ ಸ್ವಲ್ಪ ಆಚೆ ಈಚೆ ತಾಗುತ್ತೆ. ಅದು ಸ್ವಲ್ಪ ಡ್ರೈ ಆದಮೇಲೆ ಬ್ರಷಲ್ಲಿ ಸ್ವಲ್ಪ ಹಿಂಗೆ ಒರೆಸಿದ್ರೆ ಹೋಗುತ್ತೆ. ಇಲ್ಲ ಅಂದರೆ ಅದ್ರ ಮೇಲೆ ಸ್ವಲ್ಪ ಫೌಂಡೇಶನ್ ಅಥವಾ ಕನ್ಸಿಲರ್ ಏನಾದರೂ ಹಾಕ್ಬಿಟ್ಟು ಕವರ್ ಮಾಡ್ಕೊಳ್ಳಿ. ಅಪ್ಪರ್ ಲ್ಯಾಶಸ್ದು ಮುಗಿತಾ ಬಂತು. ಈಗ ನೋಡಿ ಅದು ಎಷ್ಟು ವಾಲ್ಯೂಮೈಸಿಂಗ್ ಆಗಿ ಕಾಣ್ತಾ ಇದೆ ಅಂತ. ಅದೇ ರೀತಿ ಲೋವರ್ ಲ್ಯಾಶಸ್ಗೂ ಅಪ್ಲೈ ಮಾಡಿ. ನೋಡಿ ಆಲ್ಮೋಸ್ಟ್ ಐ ಮೇಕಪ್ ಎಲ್ಲ ಫಿನಿಶ್ ಆಗ್ತಾ ಬಂತು. ಹೇಗೆ ಕಾಣ್ತಾ ಇದೆ ಅಂತ. ಈಗ ನಾನು ಲ್ಯಾಕ್ಮೆ ಅವರ ಲಿಪ್ ಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಶೇಡ್ ಬಂದು ವೈನ್ ಶೇಡ್. ಈ ಶೇಡು ಎಲ್ಲ ಲಿಪ್ಸ್ಟಿಕ್ಕೂ ಮ್ಯಾಚ್ ಆಗುತ್ತೆ ಆಲ್ಮೋಸ್ಟ್. ಹಾಗಾಗಿ ನಾನು ಈ ಲಿಪ್ ಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಲಿಪ್ಸ್ಟಿಕ್ನ ಅಪ್ಲೈ ಮಾಡೋಣ. ನಾನು ಯೂಸ್ ಮಾಡ್ತಾ ಇರೋದು ಮಾರ್ಸ್ ಲಿಪ್ ಪ್ಯಾಲೆಟ್. ಈಗಲೂ ಕೂಡ ನಾನು ಲೈಟ್ ಶೇಡ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇದು ಸಿಂಪಲ್ ಮೇಕಪ್ ಆಗಿರೋದ್ರಿಂದ ಲಿಪ್ಸ್ಟಿಕ್ನ ಆದಷ್ಟು ಲೈನರ್ ಒಳಗಡೆನೇ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ. ಬೈ ಚಾನ್ಸ್ ಹೊರಗಡೆ ಬಂತು ಅಂದರೆ ಫೌಂಡೇಶನ್ ಅಥವಾ ಕನ್ಸಿಲರಿಂದ ಕವರ್ ಮಾಡೋಕ್ಕೆ ಟ್ರೈ ಮಾಡಿ. ಮೇಕಪ್ಪಲ್ಲಿ ಮೋಸ್ಟ್ ಫೇವ್ರೆಟ್ ಪಾರ್ಟ್ ಅಂದರೆ ನನಗೆ ಲಿಪ್ಸ್ಟಿಕ್ ಅಂದರೆ ನನಗೆ ತುಂಬ ಇಷ್ಟ. ಆಲ್ಮೋಸ್ಟ್ ಆಚೆ ಹೋದಾಗೆಲ್ಲ ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡಿರ್ತೀನಿ. ಇಲ್ಲ ಅಂದರೂ ಅಟ್ಲೀಸ್ಟ್ ಲೈಟ್ ಶೇಡ್ ಅಂತೂ ಯೂಸ್ ಮಾಡಿರ್ತೀನಿ. ಹೀಗೆ ಲಿಪ್ಸ್ಟಿಕ್ ಏನಾದರೂ ಜಾಸ್ತಿ ಆಗಿದೆ ಅಂತ ಅನಿಸಿದ್ರೆ ಒಂದು ಟಿಶ್ಯೂನ ತೊಗೊಂಡು ಲಿಪ್ಸ್ ಹತ್ರ ಇಟ್ಕೊಂಡು ಪ್ರೆಸ್ ಮಾಡಿ ಹೆಚ್ಚಾಗಿರೋದು ಆ ಟಿಶ್ಯೂನಲ್ಲಿ ಬರುತ್ತೆ. ಈಗ ನಾನು ಕಲರ್ ಎಸೆನ್ಸ್ ಅವರ ಹೈಲೈಟರ್ನ ಯೂಸ್ ಮಾಡ್ತಾ ಇದ್ದೀನಿ.
ಈ ಹೈಲೈಟರ್ನ ಚೀಕ್ ಬೋನ್ ಇರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಮೇಲ್ಗಡೆ ಭಾಗದಲ್ಲಿ ಅಪ್ಲೈ ಮಾಡಬೇಕು. ಹೈಲೈಟರ್ನ ನಾನು ಲೈಟಾಗಿ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಮತ್ತು ಹೈಲೈಟರ್ನ ತುಟಿಯ ಮೇಲಿನ ಭಾಗಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಇದು ಶೇಪ್ ಚೆನ್ನಾಗಿ ಕಾಣುತ್ತೆ. ಹಾಗೆ ಚಿನ್ ಮತ್ತು ಫೋರ್ಹೆಡ್ಗೂ ಕೂಡ ಹೈಲೈಟರ್ನ ಅಪ್ಲೈ ಮಾಡ್ಕೊಳ್ಳಿ. ಅದೇ ರೀತಿ ಕಣ್ಣಿನ ಇನ್ನರ್ ಕಾರ್ನರ್ಸ್ಗೂ ಕೂಡ ಹೈಲೈಟರ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಮತ್ತು ಐಬ್ರೋಸಿನ ಕೆಳಗಡೆ ಸ್ವಲ್ಪ ಲೈಟಾಗಿ ಅಪ್ಲೈ ಮಾಡ್ಕೋಬೇಕು. ಅದೇ ರೀತಿ ನೋಸ್ ಬೋನ್ ಮೇಲೆ ಸ್ವಲ್ಪ ಅಪ್ಲೈ ಮಾಡಿ ಹಾಗೂ ನೋಸಿನ ಎಡ್ಜ್ಗೂ ಅಪ್ಲೈ ಮಾಡಬೇಕು. ಇದರಿಂದ ಫೋಟೋಸ್ಗೆ ಎಲ್ಲ ಚೆನ್ನಾಗಿ ಬರುತ್ತೆ. ನೋಡಿ, ಆಲ್ಮೋಸ್ಟ್ ಮೇಕಪ್ ಎಲ್ಲ ಮುಗೀತು. ಸ್ಟಿಕ್ಕರ್ ಒಂದು ಇಟ್ಕೊಂಡ್ರೆ ಮೇಕಪ್ ಫಿನಿಶ್ ಆಗುತ್ತೆ. ಸ್ಟಿಕ್ಕರ್ನ ಇಟ್ಕೋತಾ ಇದ್ದೀನಿ. ಮೇಕಪ್ ಎಲ್ಲ ಕಂಪ್ಲೀಟ್ ಆಯಿತು. ಹಾಗೆ ಒಂದು ಸಿಂಪಲ್ ಹೇರ್ ಸ್ಟೈಲ್ನ ಮಾಡ್ಕೊಳ್ಳೋಣ. ನಾನು ಹಾಗೆ ಸಿಂಪಲ್ಲಾಗಿ ಒಂದು ಕ್ಲಾ ಕ್ಲಿಪ್ನ ಯೂಸ್ ಮಾಡಿ ಹೇರ್ ಸ್ಟೈಲ್ನ ಮಾಡ್ಕೊತಾ ಇದ್ದೀನಿ. ನೋಡಿ ಹೇಗಿದೆ ಸಿಂಪಲ್ ಆ್ಯಂಡ್ ಗ್ಲ್ಯಾಮ್ ಲುಕ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫೈನಲ್ ಆಗಿ ನಾನು ಯೂಸ್ ಮಾಡ್ತಾ ಇರೋದು ಫೇಸಸ್ ಕೆನಡಾ ಅವರ ಅಲ್ಟಿಮೇಟ್ ಪ್ರೋ ಮೇಕಪ್ ಫಿಕ್ಸರ್. ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಮತ್ತು ನಾನ್ ಸ್ಟಿಕ್ಕಿ ಆಗಿರುತ್ತೆ. ನೋಡಿ ನನ್ನ ಫೈನಲ್ ಲುಕ್ ಹೇಗಿದೆ ಅಂತ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Bye bye. See you in the next video.